ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 99. ಹಾಸ್ಪಿಟಲ್ನಲ್ಲಿ ಇರುವುದು ಮಾಯಾಗೆ ನರಕದಂತಿತ್ತು. ಮೂಗಿನಲ್ಲಿ ಸಿಕ್ಕಿಸಲಾಗಿದ್ದ ಆ ರೈಲ್ಸ್ ಟ್ಯೂಬ್ ಅವಳು ಪ್ರತಿ ಬಾರಿ ಉಗುಳು ನುಂಗುವಾಗಲೂ ಗಂಟಲನ್ನು ಕೊಯ್ಯುತ್ತಿತ್ತು. ಅಡ್ಮಿಟ್ ಆದ 2ನೇ ದಿನದ ರಾತ್ರಿ ವೈದ್ಯರು ಆ ಪ್ಲಾಸ್ಟಿಕ್ ಕೊಳವೆಯನ್ನು ತೆಗೆಯಲು ಬಂದರು. ಸಾಗರ್ ಅಗರ್ವಾಲ್ ಹತ್ತಿರ ನಿಂತು ಶಾಂತವಾಗಿ ನೋಡುತ್ತಿದ್ದನು. ಕೊಳವೆಯನ್ನು ಮೆಲ್ಲನೆ ಎಳೆದು ತೆಗೆಯುವಾಗ ಮಾಯಾ ದೇಹ ನೋವಿನಿಂದ ತತ್ತರಿಸಿತು. ಕಣ್ಣುಗಳು ಮುಚ್ಚಿಕೊಳ್ಳುತ್ತಿದ್ದವು. ಒಂದು ರೀತಿಯ ವಾಕರಿಕೆಯಿಂದ ಅವಳು ಉಸಿರುಗಟ್ಟಿದಂತಾದಳು. ಸಾಗರನ ಮನಸ್ಸಿನೊಳಗೆ ಏನೋ ಒಂದು ಚುರುಕೆಂದು ಚುಚ್ಚಿತು. ಅವಳ ನೋವನ್ನು ನೋಡಿ ಅವನ ಹೃದಯ ಒಂದು ಕ್ಷಣ ಮಿಡಿದರೂ ಹೊರಗೆ ತನ್ನ ಗರ್ವವನ್ನು ಅವನು ಬಿಟ್ಟು ಕೊಡಲೇ ಇಲ್ಲ. ಅವಳನ್ನು ಕೇವಲ ಒಂದು ಸವಾಲಾಗಿ ಮಾತ್ರ ನೋಡಲು ಒಗ್ಗಿಕೊಂಡಿದ್ದ ಅವನ ಈಗೋ ಗುಣ ಅವನ ಚಿಂತೆಯನ್ನು ಮರೆಮಾಚಿತು. ಅಗರ್ವಾಲ್ ಕುಟುಂಬದವರೆಲ್ಲರೂ ಅಲ್ಲಿ ನೆರೆದಿದ್ದರು. ಸಾಗರನ ತಾಯಿ ಸೋನಿಯಾ ಅಗರ್ವಾಲ್, ಸಾಗರ್ 2 ದಿನದಿಂದ ನೀನು ಇಲ್ಲೇ ಇದ್ದೀಯ. ಇವತ್ತು ಮನೆಗೆ ಹೋಗಿ ರೆಸ್ಟ್ ತಗೋ, ನಾನು ಇಲ್ಲಿದ್ದು ಮಾಯಾನ ನೋಡ್ಕೋತೀನಿ ಎಂದರು. ಸಾಗರ್ ತನ್ನ ನೋಟವನ್ನು ಮಾಯಾಳಿಂದ ದೂರ ಮಾಡದೆಯೇ, ಇಲ್ಲಮ್ಮ, ನೀವೆಲ್ಲರೂ ಮನೆಗೆ ಹೊರಡಿ, ನಾನು ನನ್ನ ವೈಫ್ ಜೊತೆಯೇ ಇರುತ್ತೇನೆ. ಅವಳಿಗೆ ಏನು ಬೇಕು ಅಂತ ನನಗೆ ಮಾತ್ರ ಗೊತ್ತು ಎಂದನು ಅಧಿಕಾರದಿಂದ. ಅವನ ಆ ವೈಫ್ ಎಂಬ ಪದದಲ್ಲಿದ್ದ ಉದ್ದಟತನದ ಹಕ್ಕು ಮಾಯಾಗೆ ತನ್ನ ಗಂಟಲು ನೋವಿಗಿಂತ ಹೆಚ್ಚಾಗಿ ಸುಡುತ್ತಿತ್ತು. ಎಲ್ಲರೂ ಹೋದ ನಂತರ ವೈದ್ಯರು ಬಂದು ಪರೀಕ್ಷಿಸಿದರು. ಮಿಸ್ಟರ್ ಸಾಗರ್, ಇವಾಗ ಟ್ಯೂಬ್ ತೆಗೆದಾಗಿದೆ. ಅವಳಿಗೆ ಎಳನೀರು ಕೊಡಿ, ಆದರೆ ಅವಳೇ ಮೆಲ್ಲನೆ ಕುಡಿಯಬೇಕು ಎಂದು ಹೇಳಿ ಹೊರಟರು. ಸಾಗರ್ ಒಂದು ಗ್ಲಾಸ್ ಎಳನೀರು ತಂದು ಮಾಯಾಳ ತುಟಿಗಳ ಹತ್ತಿರ ಹಿಡಿದನು. ಮಾಯಾ ಅವನನ್ನು ದ್ವೇಷದ ನೋಟದಿಂದ ಸುಟ್ಟಳು. ಅವನ ಕೈಯಿಂದ ಯಾವುದನ್ನು ಪಡೆಯಬಾರದು ಎಂಬ ಹಠ ಅವಳಲ್ಲಿತ್ತು. ಕುಡಿ ಮಾಯಾ, ಇದು ನಿನ್ನ ದೇಹದ ಆರೋಗ್ಯಕ್ಕಾಗಿ ಎಂದನು ಸಾಗರ್ ನಿಧಾನವಾಗಿ. ಮಾಯಾ ಮುಖ ತಿರುಗಿಸಿಕೊಂಡಳು. ಅವಳ ಕೈಗಳು ಇಂಜೆಕ್ಷನ್ ಚುಚ್ಚಿ ಊದಿಕೊಂಡು ನೀಲಿ ಬಣ್ಣಕ್ಕೆ ತಿರುಗಿದ್ದವು. ಸಾಗರ್ ಬಿಡಲಿಲ್ಲ. ನೀನು ಕುಡಿಯುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ. ನೀನು ನನ್ನನ್ನು ಎದುರಿಸಿ ಮಾತನಾಡಬೇಕಾದರೂ ನಿನಗೆ ಶಕ್ತಿ ಬೇಕಲ್ಲವೇ, ಕುಡಿ ಎಂದು ಬೆದರಿಸುವಂತೆ ಹೇಳಿದನು. ಬೇರೆ ದಾರಿ ಇಲ್ಲದೆ ತನ್ನ ಸ್ವಾಭಿಮಾನವನ್ನು ಹತ್ತಿಕ್ಕಿ ಅವನು ನೀಡಿದ ಗ್ಲಾಸ್ ಅನ್ನು ಮೆಲ್ಲನೆ ಈಸ್ಕೊಂಡು ಒಂದು ಸಿಪ್ ಕುಡಿದಳು. ಗಂಟಲಿನಲ್ಲಿ ಆ ದ್ರವ ಇಳಿಯುವಾಗಲೇ ಒಂದು ರಣದಂಥ ನೋವು ಇಳಿಯಿತು. ಕಷ್ಟಪಟ್ಟು ಹೇಗೋ ಕುಡಿದು ಮುಗಿಸಿದಳು. ಸರಿಯಾಗಿ ಆ ಸಮಯದಲ್ಲಿ ಒಬ್ಬ ನರ್ಸ್ ಒಳಗಡೆ ಬಂದರು. ಸರ್, ಒಂದು 5 ಮಿನಿಟ್ಸ್ ಹೊರಗಡೆ ಇರಿ. ಅವಳಿಗೆ ಹಾಕಿರುವ ಯೂರಿನ್ ಬ್ಯಾಗ್ ಮತ್ತು ಕ್ಯಾಥಿಟರ್ ರಿಮೂವ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಕರೆಯುತ್ತೇನೆ ಎಂದರು. ಸಾಗರ್ ಶಾಂತವಾಗಿ ಎದ್ದು ಹೊರಗೆ ಹೋದನು. ಆ 5 ನಿಮಿಷಗಳು ಮಾಯಾಗೆ ತನ್ನ ದೌರ್ಬಲ್ಯವನ್ನು ನೆನೆದು ಅಳು ಬಂದಿತು. ತಾನು ಸಿಂಹಿಣಿಯಂತೆ ಓಡಾಡಿಕೊಂಡಿದ್ದವಳು ಇಂದು ಒಂದು ಯಂತ್ರದ ಸಹಾಯದಿಂದ ಬದುಕುವ ಸ್ಥಿತಿಗೆ ಬಂದು ಬಿಟ್ಟೆನಲ್ಲ ಎಂದು ಮನಸ್ಸಿನಲ್ಲೇ ಕೊರಗಿಕೊಂಡಳು. ನರ್ಸ್ ಆ ವೈದ್ಯಕೀಯ ಉಪಕರಣಗಳನ್ನು ತೆಗೆದು ಅವಳನ್ನು ಸ್ವಚ್ಛಗೊಳಿಸಿ ಸಾಗರ್ನನ್ನು ಒಳಗೆ ಕರೆದರು. ಸಾಗರ್ ಒಳಗೆ ಬಂದಾಗ ಮಾಯಾ ಮಂಚದ ಮೇಲೆ ಹೊರಗೆ ಕುಳಿತಿದ್ದಳು. ಅವಳ ಮುಖ ಬಿಳುಚಿಕೊಂಡಿದ್ದರೂ ಆ ನೋಟದಲ್ಲಿದ್ದ ಗತ್ತು ಹಾಗೇ ಇತ್ತು. ನರ್ಸ್ ಸಾಗರನಿಗೆ, ಸರ್, ಇವಾಗ ಅವರು ಸ್ವಲ್ಪ ಫ್ರೀಯಾಗಿ ಇರ್ತಾರೆ. 1 ಗಂಟೆ ಬಿಟ್ಟು ಅವರಿಗೆ ಇಷ್ಟವಾಗುವ ತರಹ ಒಂದು ಲೈಟ್ ಫುಡ್ ಏನಾದರೂ ಕೊಡಿ. ಆದರೆ ಅವರು ಜಾಸ್ತಿ ಸ್ಟ್ರೈನ್ ಮಾಡ್ಕೋಬಾರದು ಎಂದು ತಿಳಿಸಿ ಹೊರಟರು. ಆ ಕೋಣೆಯಲ್ಲಿ ಮತ್ತೆ ಮೌನ ಆವರಿಸಿತು. ಸಾಗರ್ ಅವಳ ಓದಿಕೊಂಡ ಕೈಗಳನ್ನು ನೋಡಿದನು. ಮಾಯಾ, ಇನ್ನೂ 1 ಗಂಟೆಯಲ್ಲಿ ನಿನಗೆ ಊಟ ಬರುತ್ತೆ. ನೀನೇ ನಿನ್ನ ಕೈಯಿಂದ ತಿನ್ನಬೇಕು. ನಿನಗೊಂದು ವಿಷಯ ಗೊತ್ತಾ? ನೀನು ಇವಾಗ ಇಷ್ಟು ವೀಕ್ ಆಗಿರೋದನ್ನು ನೋಡಿದರೆ ನನಗೆ ಬೇಸರ ಆಗ್ತಿಲ್ಲ. ನಿನ್ನ ಮೇಲೆ ಒಂದು ಗೌರವ ಬರ್ತಿದೆ. ಇಷ್ಟೊಂದು ನೋವನ್ನು ತಡ್ಕೊಂಡು ಇನ್ನೂ ಆ ನೋಟದಿಂದ ನನ್ನನ್ನು ಸುಡ್ತಾ ಇದೆಯಲ್ಲ, ಅದೇ ಸಾಗರ್ ಅಗರ್ವಾಲ್ನ ಚಾಯ್ಸ್ ಎಂದು ತುಟಿ ಬಿಚ್ಚದೆ ನಕ್ಕನು. ಮಾಯಾ ಅವನನ್ನು ಬೆಂಕಿಯಂತೆ ನೋಡಿದಳು. ಸಾಗರ್, ಇವಾಗ ನಾನು ನಿನ್ನ ಮುಂದೆ ಕುಳಿತಿರಬಹುದು, ಆದರೆ ಒಂದು ವಿಷಯ ನೆನಪಿಟ್ಟುಕೋ, ನಾನು ನಿನಗೆ ಅಡಗಿ ಹೋಗುವ ಸಾಮಾನ್ಯ ಹುಡುಗಿಯಲ್ಲ. ನನ್ನ ದೇಹದಲ್ಲಿ ಒಂದು ಹನಿ ಶಕ್ತಿ ಬಂದರೂ
ಅದು ನಿನ್ನನ್ನು ನಾಶ ಮಾಡಲಿಕ್ಕೆ ಬಳಕೆಯಾಗುತ್ತೆ. ನೀನು ನನ್ನ ಮೇಲೆ ಇಟ್ಟಿರುವುದು ಪ್ರೀತಿಯಲ್ಲ, ಅದು ನಿನ್ನ ಈಗೋ. ಆ ಈಗೋವನ್ನು ನಾನು ಮುರಿಯುವ ದಿನ ದೂರದಲ್ಲಿಲ್ಲ ಎಂದು ಉಸಿರು ಮೇಲಕ್ಕೆ ಎಳೆಯುತ್ತಾ ಮಾತನಾಡಿದಳು. ಸಾಗರ್ ಅವಳ ಹತ್ತಿರ ಬಾಗಿ ಅವಳ ಹಣೆಗೆ ಮುತ್ತಿಡಲು ಹೋದನು. ಮಾಯಾ ತಟ್ಟನೆ ತಲೆ ಸರಿಸಿಕೊಂಡಳು. ಸಾಗರ್ ಲಘುವಾಗಿ ನಕ್ಕು ಅವಳ ಕೆನ್ನೆಯನ್ನು ಸವರಿದನು. ಹೆದರಬೇಡ ಮಾಯಾ, ನಿನ್ನ ಇಷ್ಟವಿಲ್ಲದೆ ನಿನ್ನನ್ನು ಮುಟ್ಟುವುದಿಲ್ಲ. ಆದರೆ ನಿನ್ನನ್ನು ನನ್ನ ಪ್ರೀತಿಯಿಂದಲೂ ಅಧಿಕಾರದಿಂದಲೂ ಕಟ್ಟಿ ಹಾಕುವುದರಲ್ಲೇ ನನಗೆ ಒಂದು ಕಿಕ್ ಇರುವುದು. ರೆಸ್ಟ್ ತಗೋ. ಇನ್ನೊಂದು ಗಂಟೆಯಲ್ಲಿ ನಿನ್ನ ವಾರ್ ಅಂದರೆ ಡಯಟ್ ಬರುತ್ತೆ ಎಂದನು. ಮಾಯಾ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಮೆಲ್ಲನೆ 1 ಗಂಟೆ ಕಳೆದಿತ್ತು. ನರ್ಸ್ ಹೇಳಿದಂತೆಯೇ ಆ ಕೋಣೆಯೊಳಗೆ ಒಂದು ತಟ್ಟೆಯಲ್ಲಿ ಹಬೆ ಆಡುವ ಬಿಸಿ ಬಿಸಿ ಇಡ್ಲಿ ಮತ್ತು ಖಾರವಿಲ್ಲದ ಚಟ್ನಿಯನ್ನು ತರಲಾಯಿತು. ಅದರ ಸುವಾಸನೆ ಮಾಯಾಳ ಹಸಿವನ್ನು ಪ್ರಚೋದಿಸಿದರೂ ಆ ಆಹಾರವನ್ನು ಅವಳು ಸಾಗರನ ಕೈಯಿಂದ ಸ್ವೀಕರಿಸಲು ಸಿದ್ಧಳಿರಲಿಲ್ಲ. ಸಾಗರ್ ಆ ತಟ್ಟೆಯನ್ನು ಪಡೆದು ಟಿಪಾಯ್ ಮೇಲೆ ಇಟ್ಟನು. ಇಡ್ಲಿಯನ್ನು ಸಣ್ಣ ತುಂಡುಗಳಾಗಿ ಮಾಡಿ ಚಟ್ನಿಯಲ್ಲಿ ಅದ್ದಿದನು. ಇಗೋ ಮಾಯಾ, ತಿನ್ನು ಎಂದು ಅವನು ಚಾಚಲು ಮಾಯಾ ಅವನನ್ನು ತಲೆ ಎತ್ತಿಯೂ ನೋಡಲಿಲ್ಲ. ಕಿಟಕಿಯ ಮೂಲಕ ಕಾಣುತ್ತಿದ್ದ ಬಣಗು ರಂಗಿನ ಆಕಾಶವನ್ನೇ ನೋಡುತ್ತಿದ್ದಳು. ನಾನು ಹೇಳಿದ್ದು ನಿನ್ನ ಕಿವಿಗೆ ಕೇಳಿಸಲಿಲ್ವಾ? ಇಡ್ಲಿ ತಿನ್ನು ಎಂದನು ಸಾಗರ್. ಧ್ವನಿಯಲ್ಲಿ ಅಧಿಕಾರ ಮಿಂಚುತ್ತಿರಲು ಮಾಯಾ ಮೆಲ್ಲನೆ ತಿರುಗಿ ಅವನನ್ನು ನೋಡಿದಳು. ಸಾಗರ್, ನೀನು ಮಾಡುವ ಈ ಉಪಚಾರಗಳೆಲ್ಲ ನನಗೆ ಬೇಡ. ನನ್ನ ಕೈ ಊದಿಕೊಂಡಿರಬಹುದು, ಆದರೆ ನನ್ನ ಸ್ವಯಂ ಮರ್ಯಾದೆ ಊದಿಕೊಂಡಿಲ್ಲ. ನಾನೇ ತಿನ್ನುತ್ತೇನೆ, ನೀನು ಹೊರಗೆ ಹೋಗು ಎಂದಳು ಉಸಿರು ಬಿಡುತ್ತಾ. ಸಾಗರ್ ಮೆಲ್ಲನೆ ನಕ್ಕನು. ಆ ನಗುವಿನಲ್ಲಿ ಚಾಣಾಕ್ಷತನವಿತ್ತು. ನಿನಗೆ ನೀನೇ ತಿಂತೀಯ, ಬೇಷ್. ನಿನ್ನ ಕೈ ಬೆರಳುಗಳು ಇವಾಗ ಒಂದು ಚಮಚವನ್ನು ಕೂಡ ಹಿಡಿಯಲು ಆಗದಷ್ಟು ಊದಿಕೊಂಡಿವೆ. ನೀನೇ ಬಾಯಿ ತೆರೆಯುತ್ತೀಯಾ, ಇಲ್ಲ ನಾನೇ ಬಲವಂತವಾಗಿ ತಿನ್ನಿಸಬೇಕಾ ಅಂದಾಗ ಸಾಗರ್ ಎಂದು ಅವಳು ಗರ್ಜಿಸಿದಳು. ಬೇಡ ಮಾಯಾ, ನಿನ್ನ ಕೋಪ ನನಗೆ ಇಷ್ಟವೇ, ಆದರೆ ಅದು ಇವಾಗ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀನಾಗಿ ತಿಂದರೆ ಇದು ಪ್ರೀತಿ, ನಾನು ತಿನ್ನಿಸಿದರೆ ಅದು ಅಧಿಕಾರ. ನಿನಗೆ ಯಾವುದು ಬೇಕು ಅಂತ ನೀನೇ ಡಿಸೈಡ್ ಮಾಡ್ಕೊ ಎಂದು ಹೇಳಿ ಆ ಇಡ್ಲಿ ತುಂಡನ್ನು ಅವಳ ತುಟಿಗಳ ತೀರ ಹತ್ತಿರ ತಂದನು. ಮಾಯಾ ತನ್ನ ಕೈಗಳನ್ನು ಎತ್ತಲು ಯತ್ನಿಸಿದಳು. ಆದರೆ ಬಲಗೈಗೆ ಚುಚ್ಚಲಾಗಿದ್ದ ಸೂಜಿಯು ಎಡಗೈಯ ಊತವು ಅವಳಿಗೆ ದ್ರೋಹ ಬಗೆದವು. ಒಂದು ಸಣ್ಣ ಚಲನೆಯು ಅವಳಿಗೆ ತೀವ್ರವಾದ ನೋವನ್ನು ನೀಡಿತು. ತನ್ನ ಅಸಹಾಯಕತೆಯನ್ನು ನೆನೆದು ಅವಳ ಕಣ್ಣುಗಳಲ್ಲಿ ಒಂದು ಹನಿ ನೀರು ಇಣುಕಿತು. ಸಾಗರ್ ತಿನ್ನಿಸುತ್ತಾ ಹೋಗಲು ಬೇರೆ ದಾರಿ ಇಲ್ಲದೆ ಮಾಯಾ ಅದನ್ನು ಸ್ವೀಕರಿಸಿದಳು. ಪ್ರತಿ ತುತ್ತು ಅವಳ ಗಂಟಲಿನಲ್ಲಿ ಇಳಿಯುವಾಗಲೂ ಅವನ ನೋಟದಲ್ಲಿದ್ದ ಆ ಗೆಲುವು ಅವಳಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಸಾಗರ್ ಕೊನೆಯ ಇಡ್ಲಿ ತುಂಡನ್ನು ಅವಳಿಗೆ ತಿನ್ನಿಸಿ ಮುಗಿಸಿ ಮೆಲ್ಲನೆ ಆ ತಟ್ಟೆಯನ್ನು ಪಕ್ಕಕ್ಕಿಟ್ಟನು. ಒಂದು ಗ್ಲಾಸ್ ನೀರನ್ನು ಕೈಗೆತ್ತಿಕೊಂಡು ಅವಳ ತುಟಿಗಳ ಹತ್ತಿರ ನೀಡಿದನು. ಮಾಯಾ ಅದನ್ನು ಕುಡಿದು ಮುಗಿಸಿದ ತಕ್ಷಣ ಒಂದು ರೀತಿಯ ವಿಕಟ ನಗುವಿನೊಂದಿಗೆ ಅವಳನ್ನೇ ದಿಟ್ಟಿಸಿ ನೋಡಿದನು. ಸಾಯಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಲ್ವಾ ಮಾಯಾ? ಸಾಗರನ ಧ್ವನಿ ಈಗ ತೀರಾ ಕಡಿಮೆಯಾಗಿ ಆದರೆ ಒಂದು ರೀತಿಯ ಗಾಂಭೀರ್ಯದೊಂದಿಗೆ ಧ್ವನಿಸಿತು. ಮಾಯಾ ಮರು ಮಾತನಾಡದೆ ಅವನನ್ನು ನೋಡಿದಳು. ನನ್ನ ಜೊತೆ ಬಾಳುವುದಕ್ಕಿಂತ ಸತ್ತು ಹೋಗಬಹುದು ಅಂತಾನೆ ನಿನ್ನ ವಿಧಿಯನ್ನು ನೀನೇ ಹುಡುಕಿಕೊಂಡೆ. ಆದರೆ ಒಂದು ಅರ್ಥ ಮಾಡಿಕೊ, ನಿನ್ನ ಆ ಮರಣದ ನಿರ್ಧಾರವನ್ನು ಕೂಡ ಬದಲಾಯಿಸಿ ಬರೆಯುವ ಅಧಿಕಾರ ಈ ಸಾಗರ್ ಅಗರ್ವಾಲ್ ಹತ್ತಿರ ಮಾತ್ರ ಇದೆ. ಇವತ್ತು ನೀನು ಬದುಕಿರುವುದು, ಈ ಊಟವನ್ನು ತಿನ್ನುತ್ತಿರುವುದು ನಿನ್ನ ಇಷ್ಟದಿಂದಲ್ಲ, ಸಾಗರ್ ಹಾಕಿದ ಭಿಕ್ಷೆ. ಹೌದು ಮಾಯಾ, ಇದು ಸಾಗರ್ ಅಗರ್ವಾಲ್ ನಿನಗೆ ಕೊಟ್ಟಿರುವ ಜೀವದಾನ ಅಥವಾ ಜೀವಭಿಕ್ಷೆ ಅಂದಾಗ ಮಾಯಾ ದಿಗಿಲುಗೊಂಡು ಅವನನ್ನು ನೋಡಿದಳು. ಆ ಮಾತು ಅವಳ ಹೊಟ್ಟೆಯನ್ನು ಕಲಕಿತು. ಸಾಗರ್ ಅವಳ ಊದಿಕೊಂಡ ಕೈಗಳನ್ನು ಮೆಲ್ಲನೆ ತನ್ನ ಬೆರಳುಗಳಿಂದ ಸವರಿದನು. ಆ ಸ್ಪರ್ಶ ಅವಳಿಗೆ ಕರೆಂಟ್ ಶಾಕ್ ಹೊಡೆದಂತೆ ನೋಯಿಸಿತು. ಈ ಜೀವಭಿಕ್ಷೆಯ ಉದ್ದೇಶ ಏನು ಗೊತ್ತಾ? ನಿನ್ನನ್ನು ಸ್ವತಂತ್ರವಾಗಿ ಓಡಾಡಲು ಬಿಡುವುದಕ್ಕಾಗಿ ಅಲ್ಲ, ನಿನ್ನನ್ನು ನನಗೆ ಗುಲಾಮಳನ್ನಾಗಿ ಮಾಡಲು.
ನೀನು ಸತ್ತು ಹೋದರೆ ನನ್ನ ಈಗೋ ಸತ್ತು ಹೋಗುತ್ತೆ ಮಾಯಾ. ಆದರೆ ನೀನು ಬದುಕಿದ್ದು ಪ್ರತಿ ನಿಮಿಷವೂ ನನ್ನ ಅಧಿಕಾರದ ಕೆಳಗೆ ತಲೆಬಾಗಿ ನಿಲ್ಲುವಾಗ ಮಾತ್ರ ನನಗೆ ನಿಜವಾದ ತೃಪ್ತಿ ಸಿಗುತ್ತೆ. ನನ್ನ ತಾಳಿ ನಿನ್ನ ಕುತ್ತಿಗೆಯಲ್ಲಿ ಇರುವವರೆಗೂ ನಿನ್ನ ಉಸಿರು ಕೂಡ ನನ್ನನ್ನು ಕೀಳಿಯೇ ಹೊರಗೆ ಬರಬೇಕು ಅಂದಾಗ ಮಾಯಾ ಜೋರಾಗಿ ಉಸಿರಾಡಿದಳು. ಸಾಗರ್, ನೀನು ನನ್ನನ್ನು ಕಟ್ಟಿ ಹಾಕಬಹುದು, ಆದರೆ ಗುಲಾಮಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ಈ ಜೀವ ಭಿಕ್ಷೆ ನನಗೆ ಬೇಡ ಎಂದು ಗರಗಸದಂತಹ ಧ್ವನಿಯಲ್ಲಿ ಹೇಳಿದಳು. ಬೇಡಿಕೆ ಇರುತ್ತೆ ಮಾಯಾ ಅಂತ ಸಾಗರ್ ತಟ್ಟನೆ ಅವಳ ಮುಖದ ತೀರ ಹತ್ತಿರ ಬಾಗಿದನು. ಅವನ ಉಸಿರು ಅವಳ ಕೆನ್ನೆಗಳಿಗೆ ತಗುಲಿತು. ಈವಾಗಲೂ ನೋಡು, ನಿನಗೆ ಕೈ ಎತ್ತಿ ನನ್ನನ್ನು ತಳ್ಳಲು ಕೂಡ ಆಗ್ತಿಲ್ಲ. ಅಷ್ಟೊಂದು ವೀಕ್ ಆಗಿದ್ದೀಯ. ಈ ತಾಳಿ ನಿನ್ನ ಕುತ್ತಿಗೆಗೆ ಏರಿದ ಆ ನಿಮಿಷವೇ ನಿನ್ನ ಹಳೆಯ ಪ್ರಪಂಚ ಅಳಿದು ಹೋಯಿತು. ಇನ್ನು ಮುಂದೆ ನೀನು ಯಾರನ್ನು ನೋಡಬೇಕು, ಯಾರ ಹತ್ತಿರ ಮಾತನಾಡಬೇಕು, ಹೇಗೆ ನೀನು ಯಾವಾಗ ನಗಬೇಕು ಅನ್ನೋದನ್ನು ಕೂಡ ನಾನೇ ಡಿಸೈಡ್ ಮಾಡ್ತೀನಿ ಅನ್ನುತ್ತಾ ಸಾಗರ್ ಎದ್ದು ನಿಂತನು. ಅವನ ವ್ಯಕ್ತಿತ್ವ ಆ ಸಣ್ಣ ಆಸ್ಪತ್ರೆಯ ರೂಮನ್ನೇ ಆವರಿಸಿಕೊಂಡಿತ್ತು. ನಾಳೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿನಗಾಗಿ ಒಂದು ದೊಡ್ಡ ಬಂಗಾರದ ಪಂಜರ ಕಾಯ್ತಿದೆ. ನೀನು ಅಲ್ಲಿ ಹೆಂಡತಿಯಾಗಿ ಅಲ್ಲ, ಸಾಗರ್ ಅಗರ್ವಾಲ್ ಗೆದ್ದ ಒಂದು ಸುಂದರವಾದ ವಸ್ತುವಾಗಿ ಇರ್ತೀಯ. ರೆಸ್ಟ್ ತಗೋ ಮಾಯಾ, ನಿನ್ನ ಗುಲಾಮಗಿರಿಯ ಮೊದಲ ದಿನ ನಾಳೆ ಶುರುವಾಗುತ್ತೆ ಎಂದು ಹೇಳಿ ಅವನು ರೂಮಿನಿಂದ ಹೊರಗೆ ನಡೆದನು. ಮಾಯಾ ಮೆಲ್ಲನೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅವನ ಮಾತುಗಳು ಅವಳ ಹೃದಯದಲ್ಲಿ ಆಳವಾದ ಗಾಯವನ್ನು ಉಂಟು ಮಾಡಿದ್ದವು. ತಾನು ಬಯಸಿದ ಮರಣವು ತನಗೆ ಸಿಗಲಿಲ್ಲ ಎಂಬುದು, ಅದು ಅವನ ಅಧಿಕಾರದ ಅಡಿಯಲ್ಲೇ ಇದೆ ಎಂಬುದು ಅವಳನ್ನು ಒಂದು ರೀತಿಯ ವಿರಕ್ತಿಯಲ್ಲಿ ಮುಳುಗಿಸಿತು. ಆದರೂ ತನ್ನ ಅಣ್ಣನನ್ನು ಕಾಪಾಡಿದ ನಂತರ ಇವನ ಜೊತೆ ಒಂದು ನಿಮಿಷವೂ ಇರಬಾರದು ಎಂಬುದರಲ್ಲೂ ತನ್ನ ಜೀವವನ್ನು ಅವನ ಬಳಿ ಅಡವಿಟ್ಟು ಪ್ರಮುಖವಾದ ಕೇಸ್ ಇದೆ ಎಂದು ಅಂದು ಬೆಳಿಗ್ಗೆಯೇ ಡೆಲ್ಲಿಗೆ ಹೊರಟ ತನ್ನ ತಂದೆಯ ಮುಖದಲ್ಲಿ ಇನ್ಮುಂದೆ ನೋಡಲೇಬಾರದು ಎಂದು ದೃಢವಾದ ನಿರ್ಧಾರ ಕೈಗೊಂಡು ಕಣ್ಣು ಮುಚ್ಚಿದಳು ಮಾಯಾ. ಅದೇ ಸಮಯದಲ್ಲಿ ಸಾಗರನಿಗೆ ತಕ್ಕ ಪ್ರತ್ಯುತ್ತರ ನೀಡಲು ಸಿದ್ಧನಾದನು ವಿಷ್ಣು. ಅಂದು ರಾತ್ರಿ ಆಸ್ಪತ್ರೆಯ ನಿಶ್ಶಬ್ದತೆಯು ಸಾಗರನ ಮೊಬೈಲ್ ಫೋನ್ ವೈಬ್ರೇಷನ್ನಿಂದ ಭಂಗವಾಯಿತು. ಮಾಯಾ ಮೆಲ್ಲನೆ ಕಣ್ಣುಗಳನ್ನು ಮುಚ್ಚಿ ನಿದ್ರಿಸಲು ಆರಂಭಿಸಿದಳು. ಸಾಗರ್ ಅವಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವಳ ಪ್ರತಿ ಚಲನೆಯು ತನ್ನ ನಿಯಂತ್ರಣದಲ್ಲೇ ಇರಬೇಕೆಂಬ ಅವನ ಹುಚ್ಚುತನಕ್ಕೆ ಆ ಫೋನ್ ಕರೆ ಒಂದು ಅಡ್ಡಿಯಾಗಿ ಬಂದಿತು. ಪರದೆಯ ಮೇಲೆ ಮಿನುಗುತ್ತಿದ್ದ ಭದ್ರಾ ಎಂಬ ಹೆಸರನ್ನು ನೋಡಿದ ತಕ್ಷಣ ಸಾಗರನ ಹುಬ್ಬುಗಳು ಮುಡುಕುಂಟಾದವು. ಮೆಲ್ಲನೆ ಎದ್ದು ಕೋಣೆಯಿಂದ ಹೊರಗೆ ಹೋದನು. ಸಾಗರನ ಮುಖ್ಯ ಬಾಡಿಗಾರ್ಡ್ ಅವನು. ಹೇಳು ಭದ್ರಾ, ಏನಾಯಿತು ಎಂದು ಸಾಗರನ ಧ್ವನಿಯಲ್ಲಿ ಒಂದು ನಿಧಾನವಾದ ಅಧಿಕಾರವಿತ್ತು. ಮರುಕ್ಷಣದಲ್ಲಿ ಭದ್ರನ ಧ್ವನಿ ನಡುಗಿತು. ಸರ್, ಅದು ಬಂದು ಸರ್, ವಿಷ್ಣು ತಪ್ಪಿಸಿಕೊಂಡಿದ್ದಾನೆ ಅಂದ. ಆ ಒಂದು ಕ್ಷಣ ಸಾಗರನ ಕಣ್ಣುಗಳು ಕೆಂಪಾದವು. ಅವನ ಕೈ ಮುಷ್ಟಿ ತಾನಾಗಿಯೇ ಬಿಗಿಗೊಂಡಿತು. ಏನು ಹೇಳಿದೆ? ಇನ್ನೊಮ್ಮೆ ಹೇಳು ಎಂದು ಗರ್ಜಿಸಿದನು. ಸುತ್ತಲಿದ್ದ ನರ್ಸ್ಗಳು ಭಯದಿಂದ ದೂರ ಸರಿದರು. ಸರ್, 3 ಲೇಯರ್ ಸೆಕ್ಯೂರಿಟಿ ಹಾಕಿದ್ವಿ. ಅವನು ಪ್ರಜ್ಞೆ ಇಲ್ಲದೇನೆ ಇದ್ದ. ಆದರೆ ಆ ಪವರ್ ಮದ್ದಿನ ತೀವ್ರತೆ ಕಡಿಮೆಯಾಗಿರಬೇಕು ಅನಿಸುತ್ತೆ ಅಂತ ಭದ್ರಾ ಮುಗಿಸುವ ಮುನ್ನವೇ ಸಾಗರ್ ಫೋನ್ ಕಟ್ ಮಾಡಿದನು. ಆತಂಕ ಮತ್ತು ಆಕ್ರೋಶ ಅವನ ಮೆದುಳನ್ನು ಬಿಸಿ ಮಾಡಿದವು. ಮಾಯಾನನ್ನು ಅಲ್ಲಿದ್ದ ವೈದ್ಯರು ಹಾಗೂ ತನ್ನ ನಂಬಿಕಸ್ಥ ಬಾಡಿಗಾರ್ಡ್ಗಳ ರಕ್ಷಣೆಯಲ್ಲಿ ಬಿಟ್ಟು ಅವಳು ಕಣ್ಣು ತೆರೆದರೆ ನಾನು ಬರುವವರೆಗೂ ಯಾರೂ ಅವಳ ಹತ್ತಿರ ಮಾತನಾಡಬಾರದು ಎಂದು ಕಟ್ಟುನಿಟ್ಟಾಗಿ ಆಜ್ಞಾಪಿಸಿ ಮಿಂಚಿನ ವೇಗದಲ್ಲಿ ಆ ಇನ್ನೊಂದು ರಹಸ್ಯ ಆಸ್ಪತ್ರೆಯ ಕಡೆಗೆ ಧಾವಿಸಿದನು. ಅವನ ಕಾರು ಆ ಆಸ್ಪತ್ರೆಯ ಗೇಟ್ ಮುಂದೆ ಬಂದು ನಿಂತ ವೇಗಕ್ಕೆ ಟೈರ್ಗಳು ಸುಡುವ ವಾಸನೆ ಬಂದಿತು. ಕಾರಿನ ಬಾಗಿಲು ತಳ್ಳಿಕೊಂಡು ಇಳಿದ ಸಾಗರ್ನ ಮುಖವನ್ನು ನೋಡಲು ಅಲ್ಲಿನ ಜನ ಹೆದರಿದರು. ಒಳಗಡೆ ಪ್ರವೇಶಿಸಿದ ತಕ್ಷಣ ತಲೆ ಕೆಳಗಿಳಿಸಿ ನಿಂತಿದ್ದ 10 ಜನ ಆಳುಗಳನ್ನು ನೋಡಿದ ಸಾಗರ್ ನೇರವಾಗಿ ರುದ್ರನ ಶರ್ಟ್ ಹಿಡಿದು ಗೋಡೆಗೆ ಒತ್ತಿ ಹಿಡಿದನು. ಲೇ, ನಿಮ್ಮನ್ನು ನಂಬಿದ್ದೆ, ಆದರೆ ಅವನು ನಿಮ್ಮ 10 ಜನರ ಕಣ್ಣಿಗೆ ಮಣ್ಣು ಎರಚಿ ತಪ್ಪಿಸಿಕೊಂಡು ಹೋಗಿದ್ದಾನೆ. ಪ್ರಜ್ಞೆ ಇಲ್ಲದವನು ಹೇಗೆ ತಪ್ಪಿಸಿಕೊಂಡ ಎಂದು ಕೂಗಾಡಿದನು.
ಅವನ ಧ್ವನಿ ಆ ವಾರ್ಡ್ ಪೂರ್ತಿ ಪ್ರತಿಧ್ವನಿಸಿತು. ಸರ್, ಅವನು ತುಂಬ ವೀಕ್ ಆಗಿದ್ದ, ಅದಕ್ಕೆ ನಾವು ಸ್ವಲ್ಪ ಅಜಾಗರೂಕರಾಗಿ ಎಂದು ಒಬ್ಬ ಹೇಳಲು ಸಾಗರ್ ಅವನ ಮುಖಕ್ಕೆ ಜೋರಾಗಿ ಗುದ್ದಿದನು. ಅವನು ನೆಲಕ್ಕೆ ಬಿದ್ದನು. ಅಜಾಗರೂಕತೆಯ? ಸಾಗರ್ ಅಗರ್ವಾಲ್ ಡಿಕ್ಷನರಿಯಲ್ಲಿ ಆ ಪದಕ್ಕೆ ಜಾಗ ಇಲ್ಲ ಕಣೋ. ಇಷ್ಟೊಂದು CCTV ಕ್ಯಾಮರಾಗಳು, ಇಷ್ಟೊಂದು ಜನ, ಒಂದು ನೊಣ ಕೂಡ ನುಗ್ಗಲು ಸಾಧ್ಯವಿಲ್ಲ ಎಂದು ಧೈರ್ಯವಾಗಿದ್ದೆ. ಇವಾಗ ಅವನು ಹೊರಗೆ ಹೋಗಿದ್ದಾನೆ. ಅವನು ಹೊರಗಿದ್ದರೆ ಅದು ಮಾಯಾಗೆ ಶಕ್ತಿ, ನನಗೆ ಆಪತ್ತು ಅನ್ನುತ್ತಾ ಸಾಗರ್ ಆ ವಾರ್ಡ್ ಒಳಗೆ ನುಗ್ಗಿದನು. ಅಲ್ಲಿ ವೈದ್ಯರು ನಡುಗುತ್ತಾ ಒಂದು ಮೂಲೆಯಲ್ಲಿ ನಿಂತಿದ್ದರು. ಡಾಕ್ಟರ್, ಇವನನ್ನು ಪ್ರಜ್ಞೆ ತಪ್ಪಿಸಿ ಇಡುವುದು ನಿಮ್ಮ ಜವಾಬ್ದಾರಿ ಅಲ್ವಾ? ಅವನು ಏಕೆ ಎಚ್ಚರಗೊಂಡ? ಅವನಿಗೆ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದ ಸಾಗರ್ ಆ ಡಾಕ್ಟರ್ ಕೋಟ್ ಹಿಡಿದು ಕೇಳಿದನು. ಸರ್, ಯಾರೋ ಒಬ್ಬರು ಸಿಸ್ಟಮ್ ಹ್ಯಾಕ್ ಮಾಡಿ ಅಲಾರಾಮ್ ಆಫ್ ಮಾಡಿದ್ದಾರೆ. ಆ ಗ್ಯಾಪ್ನಲ್ಲೇ ಇದು ನಡೆದಿದೆ ಎಂದರು ಡಾಕ್ಟರ್ ತಡಬಡಾಯಿಸುತ್ತಾ. ಸಾಗರ್ ಆಕ್ರೋಶದಿಂದ ಅಲ್ಲಿದ್ದ ಒಂದು ಮೇಜನ್ನು ಒದ್ದು ತಳ್ಳಿದನು. ವಿಷ್ಣು, ನಿನ್ನನ್ನು ಬಾಮೈದ ಅಂದುಕೊಂಡು ಹೋಗಲಿ ಬಿಡು ಅಂತ ಜೀವಂತವಾಗಿ ಬಿಟ್ಟಿದ್ದೆ. ಆದರೆ ನೀನು ನನ್ನ ಕೋಟೆಯೊಳಗೆ ಕೈ ಹಾಕಿದ್ದೀಯ. ಭದ್ರಾ, ಮುಂದಿನ 1 ಗಂಟೆಯೊಳಗೆ ಚೆನ್ನೈ ಟು ಮುಂಬೈ ಎಲ್ಲ ರೂಟ್ಗಳನ್ನು ಬ್ಲಾಕ್ ಮಾಡಿ ಅವನು ಯಾವ ಮೂಲೆಯಲ್ಲಿದ್ದರೂ ಎಳೆದುಕೊಂಡು ಬರಬೇಕು. ಅವನು ಸಿಗಲಿಲ್ಲ ಅಂದರೆ ನಿಮ್ಮೆಲ್ಲರ ತಲೆ ಉರುಳುತ್ತೆ ಅನ್ನುತ್ತಾ ಸಾಗರನ ಕಣ್ಣುಗಳು ದ್ವೇಷದಿಂದ ಮಿನುಗಿದವು. ವಿಷ್ಣು ತಪ್ಪಿಸಿಕೊಂಡಿದ್ದು ಅವನ ಈಗೋಗೆ ಬಿದ್ದ ದೊಡ್ಡ ಏಟು. ಅದೇ ಸಮಯದಲ್ಲಿ ವಿಷ್ಣು ತಪ್ಪಿಸಿಕೊಂಡ ವಿಷಯ ಮಾಯಾಗೆ ತಿಳಿದರೆ ಅವಳು ಮತ್ತೆ ತಿರುಗಿ ಬೀಳುತ್ತಾಳೆ ಎಂಬುದು ಅವನಿಗೆ ಅರ್ಥವಾಯಿತು. ಮತ್ತೆ ಮಾಯಾ ಇದ್ದ ಆಸ್ಪತ್ರೆಗೆ ಹಿಂತಿರುಗುವಾಗ ಸಾಗರನ ಮನಸ್ಸಿನಲ್ಲಿ ಒಂದು ಹೊಸ ಯೋಜನೆ ಸಿದ್ಧವಾಯಿತು. ತಪ್ಪಿಸಿಕೊಂಡ ವಿಷ್ಣುಗಿಂತ ಮಾಯಾಳನ್ನು ತನ್ನ ನಿಯಂತ್ರಣದಲ್ಲಿಡುವುದು ಈಗ ಮುಖ್ಯ ಎಂದುಕೊಂಡ ಸಾಗರ್ ಅಗರ್ವಾಲ್ ತನ್ನ ಕಾರನ್ನು ಮಿಂಚಿನ ವೇಗದಲ್ಲಿ ಚಲಾಯಿಸಿದನು. ಸಾಗರ್ ಅಗರ್ವಾಲ್ ಆಕ್ರೋಶದಿಂದ ಆಸ್ಪತ್ರೆಗೆ ಬರುತ್ತಿರುವ ಅದೇ ಸಮಯದಲ್ಲಿ ಮಾಯಾ ಚಿಕಿತ್ಸೆ ಪಡೆಯುತ್ತಿರುವ ಆ ಬೃಹತ್ ಆಸ್ಪತ್ರೆಯ ಹಿಂಬಾಗಿಲಿನ ಪ್ರವೇಶದಲ್ಲಿ ಒಂದು ನೆರಳು ಚಲಿಸಿತು. ಅದು ವಿಷ್ಣು. ಆಸ್ಪತ್ರೆಯ ಭದ್ರತಾ ವಲಯವು ತುಂಬ ಬಲವಾಗಿತ್ತು. ಪ್ರತಿ 10 ಅಡಿಗೆ ಸಾಗರನ ಆಳುಗಳು ಗನ್ಗಳೊಂದಿಗೆ ನಿಂತಿದ್ದರು. ವಿಷ್ಣು ನೇರವಾಗಿ ನೆಲ ಮಹಡಿಯಲ್ಲಿದ್ದ ಸೆಕ್ಯೂರಿಟಿ ಕಂಟ್ರೋಲ್ ರೂಮ್ ಕಡೆಗೆ ಸಾಗಿದನು. ಕಪ್ಪು ಬಟ್ಟೆ ಧರಿಸಿ ಮುಖವನ್ನು ಅವನು ಬೆಕ್ಕಿನಂತೆ ಶಬ್ದ ಮಾಡದೆ ಬಾಗಿಲ ಬಳಿ ನಿಂತನು. ಒಳಗಡೆ ಸಾಗರನ 3 ಭದ್ರತಾ ಅಧಿಕಾರಿಗಳು ಕ್ಯಾಮರಾಗಳನ್ನು ಗಮನಿಸುತ್ತಿದ್ದರು. ವಿಷ್ಣು ಮೆಲ್ಲನೆ ಬಾಗಿಲು ತೆರೆದು ತಾನು ಬಚ್ಚಿಟ್ಟುಕೊಂಡಿದ್ದ ನೈಟ್ರೋ ಅನಸ್ತೇಷಿಯಾ ಸ್ಪ್ರೇಯನ್ನು ಒಳಗಡೆ ಹೊಡೆದನು. ಆ ಅನಿಲ ಗಾಳಿಯಲ್ಲಿ ಬೆರೆತ ಕೆಲವೇ ಸೆಕೆಂಡುಗಳಲ್ಲಿ ಒಳಗಿದ್ದ 3 ಹಾಗೆಯೇ ತಮ್ಮ ಕುರ್ಚಿಗಳಲ್ಲೇ ವಾಲಿ ಬಿದ್ದರು. ವಿಷ್ಣು ಒಳಗೆ ನುಗ್ಗಿ ಸಿಸ್ಟಮ್ ಪ್ರವೇಶಿಸಿದನು. ಅವನ ಬೆರಳುಗಳು ಕೀಬೋರ್ಡ್ ಮೇಲೆ ಮಿಂಚಿನ ವೇಗದಲ್ಲಿ ಕೆಲಸ ಮಾಡಿದವು. ಮುಂದಿನ ಕೆಲವು ಕ್ಷಣಗಳಲ್ಲಿ ಮಾಯಾ ಇರುವ ವಾರ್ಡ್ ಸುತ್ತಮುತ್ತಲಿನ ಕ್ಯಾಮರಾಗಳೆಲ್ಲವೂ ಫ್ರೀಸ್ ಆದವು. ಅಂದರೆ ಹಳೆಯ ದೃಶ್ಯಗಳನ್ನೇ ತೋರಿಸುವಂತೆ ಅವನು ಸೆಟ್ ಮಾಡಿದನು. ಈಗ ಅವನು ಎಲ್ಲಿ ಹೋದರೂ ಕ್ಯಾಮರಾದಲ್ಲೇ ಕಾಣಿಸುವುದಿಲ್ಲ. ಮುಂದಿನ ಗುರಿ ಮಾಯಾ ಇರುವ 5ನೇ ಮಹಡಿ. ಲಿಫ್ಟ್ ಬಳಸಿದರೆ ಸಿಕ್ಕಿ ಬೀಳುತ್ತೇವೆ ಎಂದು ಮೆಟ್ಟಿಲುಗಳ ಮೂಲಕವೇ ಉಸಿರು ಬಿಗಿ ಹಿಡಿದು ಓಡಿದನು. 5ನೇ ಮಹಡಿಯಲ್ಲಿ ಮಾಯಾ ಕೋಣೆಯ ಹೊರಗೆ 7 ಜನ ಸೆಕ್ಯೂರಿಟಿಗಳು ನಿಂತಿದ್ದರು. ವಿಷ್ಣು ಹಳಗಿ ನಿಂತು ಗಮನಿಸಿದನು. ಅವರು ಸಾಗರನ ನಂಬಿಕಸ್ಥ ಆಳುಗಳು. ವಿಷ್ಣು ಒಂದು ಸಣ್ಣ ಪ್ಲಾಸ್ಟಿಕ್ ಬಾಲನ್ನು ನೆಲದ ಮೇಲೆ ಉರುಳಿಸಿದನು. ಅದು ಅವರ ಕಾಲುಗಳ ಕೆಳಗೆ ಹೋಗಿ ಹೊಡೆದು ಒಂದು ರೀತಿಯ ವಾಸನೆ ಇಲ್ಲದ ಹೊಗೆಯನ್ನು ಹೊರಹಾಕಿತು. ಅವರು ಎಚ್ಚರಗೊಳ್ಳುವಷ್ಟರಲ್ಲೇ ಆ ಅನಿಲ ಅವರ ಮೇಲೆ ದಾಳಿ ಮಾಡಿತು. ನೆಲಕ್ಕೆ ಬಿದ್ದರು. ವಿಷ್ಣು ಅವರನ್ನು ದಾಟಿ ಕೋಣೆಯೊಳಗೆ ಪ್ರವೇಶಿಸಿದನು. ಒಳಗೆ ವೈದ್ಯರು ಮತ್ತು ನರ್ಸ್ ಮಾಯಾಳನ್ನು ಪರೀಕ್ಷಿಸುತ್ತಿದ್ದರು. ಮುಖವಾಡ ಧರಿಸಿದ ವಿಷ್ಣುನನ್ನು ನೋಡಿದ ತಕ್ಷಣ ವೈದ್ಯರು ಕೂಗಿಕೊಳ್ಳಲು ಹೋದರು. ಶ್ಶ್, ಸದ್ದು ಮಾಡಿದರೆ ನಿನ್ನ ಪ್ರಾಣ ಇರಲ್ಲ ಎಂದ ವಿಷ್ಣುನ ಧ್ವನಿಯಲ್ಲಿದ್ದ ಆ ತೀವ್ರತೆ ಅವರನ್ನು ಮೌನವಾಗಿಸಿತು. ಅಲ್ಲಿದ್ದ ಇಬ್ಬರಿಗೂ ಅದೇ ಪ್ರಜ್ಞೆ ತಪ್ಪಿಸುವ ಸ್ಪ್ರೇ ಹೊಡೆದು ಕೆಡವಿದನು. ಮಂಚದ ಮೇಲೆ ಮಾಯಾ ಒಂದು ರೀತಿಯ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿದ್ದಳು.
ಅವಳ ದೇಹದ ಮೇಲಿದ್ದ ಆ ಗಾಯದ ಕಲೆಗಳು ಮತ್ತು ಚಿಕಿತ್ಸೆಯ ಗುರುತುಗಳು ವಿಷ್ಣುನ ಹೃದಯವನ್ನು ಚೂರು ಮಾಡಿದವು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಅವನ ಹೃದಯದಲ್ಲಿ ರಕ್ತ ಒಸರಿತು. ಮಾಯಾ ಕಣ್ಣು ತೆರೆಯೇ ಮುದ್ದು, ಅಣ್ಣ ಬಂದಿದ್ದೀನಿ ಎಂದು ಅವಳ ಹಣೆಯನ್ನು ಸವರಿದನು. ಅವಳು ಮೆಲ್ಲನೆ ಕಣ್ಣುಗಳನ್ನು ತೆರೆದಳು. ಅಣ್ಣ ಎಂದು ಅವಳ ಧ್ವನಿ ಗರಗರವಾಗಿ ಕೇಳಿಸಿತು. ವಿಷ್ಣು ಅವಳಿಗೂ ಒಂದು ಸಣ್ಣ ಪ್ರಜ್ಞೆ ತಪ್ಪಿಸುವ ಮದ್ದನ್ನು ಲಘುವಾಗಿ ನೀಡಿದನು. ಏಕೆಂದರೆ ಅವಳನ್ನು ಎತ್ತಿಕೊಂಡು ಹೋಗುವಾಗ ಅವಳು ನೋವಿನಿಂದ ಕಿರುಚಿದರೆ ಆಪತ್ತು. ಅವಳು ಮೆಲ್ಲನೆ ಆಳವಾದ ನಿದ್ರೆಗೆ ಜಾರಿದಳು. ವಿಷ್ಣು ತಕ್ಷಣವೇ ತನ್ನ ಮೊಬೈಲ್ ಫೋನ್ ತೆಗೆದು ತನ್ನ ಸ್ನೇಹಿತ ಹರ್ಷಿತ್ಗೆ ಸಿಗ್ನಲ್ ನೀಡಿದನು. ಆಪರೇಷನ್ ಸಕ್ಸಸ್, ಆಂಬ್ಯುಲೆನ್ಸ್ ರೆಡಿಯಾ ಅಂತ. ಮರುಬದಿಯಲ್ಲಿ ಹರ್ಷಿತ್, ರೆಡಿ ವಿಷ್ಣು, ಬ್ಯಾಕ್ ಗೇಟ್ ಕಡೆಯಿಂದ ಬಾ ಎಂದನು. ವಿಷ್ಣು ಮಾಯಾಳನ್ನು ಒಂದು ಸ್ಟ್ರೆಚರ್ ಮೇಲೆ ಮಲಗಿಸಿ ಅವಳ ಮುಖ ತಿಳಿಯದಂತೆ ಹೊದಿಕೆಯಿಂದ ಮುಚ್ಚಿದನು. ಒಬ್ಬ ವೈದ್ಯನ ಕೋಟನ್ನು ತಾನೂ ಧರಿಸಿಕೊಂಡು ಅವಳನ್ನು ತಳ್ಳುತ್ತಾ ಹಿಂಬಾಗಿಲಿನ ಮೂಲಕ ಹೊರಗೆ ಬಂದನು. ಅಲ್ಲಿ ಒಂದು ಆಂಬ್ಯುಲೆನ್ಸ್ ಸಿದ್ಧವಾಗಿ ನಿಂತಿತ್ತು. ಆದರೆ ಇದು ಸಾಮಾನ್ಯ ಆಂಬ್ಯುಲೆನ್ಸ್ ಅಲ್ಲ. ಸಾಗರ್ ಎಲ್ಲ ಮುಖ್ಯ ರಸ್ತೆಗಳನ್ನು ಕಣ್ಗಾವಲಿನಲ್ಲಿ ಇಡುತ್ತಾನೆ ಎಂದು ವಿಷ್ಣುಗೆ ತಿಳಿದಿತ್ತು. ಆದ್ದರಿಂದ ಅವನು ಈಗಾಗಲೇ 2 ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಿದ್ದನು. ಒಂದು ಮುಖ್ಯ ರಸ್ತೆಯ ಮೂಲಕ ಸೈರನ್ ಸದ್ದಿನೊಂದಿಗೆ ಹೋಗಲು, ವಿಷ್ಣು ಮತ್ತು ಮಾಯಾ ಇರುವ ಆಂಬ್ಯುಲೆನ್ಸ್ ಯಾವುದೇ ಸದ್ದಿಲ್ಲದೆ ಒಂದು ಸಣ್ಣ ಗಲ್ಲಿಯ ಮೂಲಕ ಹೊರಟಿತು. ಆ ಆಂಬ್ಯುಲೆನ್ಸ್ನಲ್ಲಿ ವಿಷ್ಣುನ ಸ್ನೇಹಿತ, ತುರ್ತು ಚಿಕಿತ್ಸಾ ವೈದ್ಯ ಹರ್ಷಿತ್ ಮತ್ತು ಎಲ್ಲ ವೈದ್ಯಕೀಯ ಉಪಕರಣಗಳು ಇದ್ದವು. ವಿಷ್ಣುನ ಕಣ್ಣುಗಳು ರಸ್ತೆಯನ್ನು ನೋಡುತ್ತಿದ್ದರೂ ಅವನ ಕೈ ಮಾಯಾ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಸಾಗರ್ ನನ್ನ ತಂಗಿಯನ್ನು ನೀನು ಜೀವಭಿಕ್ಷೆ ನೀಡಿದ ಗುಲಾಮಿ ಅಂದೆ ಅಲ್ವಾ? ಇವಾಗ ನೋಡು, ಅದೇ ಜೀವವನ್ನು ನಿನ್ನಿಂದ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಷ್ಣು ಬದುಕಿರುವವರೆಗೂ ಇನ್ನೂ ನಿನಗೆ ನನ್ನ ತಂಗಿಯ ಹತ್ತಿರ ಬರಲು ಸಾಧ್ಯವಿಲ್ಲ ಅನ್ನುತ್ತಾ ವಿಷ್ಣುನ ಮುಖ ಆ ಕತ್ತಲಿನಲ್ಲಿ ಸಿಂಹದಂತೆ ಕಾಣುತ್ತಿತ್ತು. ಅವನ ಬುದ್ಧಿವಂತಿಕೆ ಮತ್ತು ತಂಗಿಯ ಮೇಲಿನ ಆ ಅತಿಯಾದ ಪ್ರೀತಿ ಒಟ್ಟಾಗಿ ಸಾಗರ್ ಅಗರ್ವಾಲ್ನ ಮೊದಲ ಕೋಟೆಯನ್ನು ಧ್ವಂಸಗೊಳಿಸಿತು. ಸಾಗರ್ ಕಾರನ್ನು ಆಸ್ಪತ್ರೆಯ ಗೇಟ್ ಬಳಿ ನಿಲ್ಲಿಸಿ ಇಳಿದನು. ಲಿಫ್ಟ್ ಹತ್ತಿದವನು 5ನೇ ಮಹಡಿಯಲ್ಲಿ ಕಾಲಿಟ್ಟ ತಕ್ಷಣ ಹಾಗೆಯೇ ಹೆಪ್ಪುಗಟ್ಟಿ ನಿಂತನು. ಅಲ್ಲಿ ಅವನು ಸಾಕಿದ ಬೇಟೆ ನಾಯಿಗಳಂತೆ ಇದ್ದ ಆಳುಗಳು ನೆಲದ ಮೇಲೆ ಸುರುಳಿ ಸುತ್ತಿ ಬಿದ್ದಿದ್ದರು. ಸೆಕ್ಯೂರಿಟಿ ಅಲಾರಾಂಗಳು ಶಾಂತವಾಗಿದ್ದವು. ಸಾಗರನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ವೇಗವಾಗಿ ಮಾಯಾ ಕೋಣೆಯ ಬಾಗಿಲು ತಳ್ಳಿ ಒಳಗೆ ನುಗ್ಗಿದನು. ಮಂಚ ಖಾಲಿಯಾಗಿತ್ತು. ಮಾಯಾಗೆ ಹಾಕಲಾಗಿದ್ದ ಗ್ಲೂಕೋಸ್ ಬಾಟಲಿಗಳು ಕತ್ತರಿಸಲ್ಪಟ್ಟು ನೇತಾಡುತ್ತಿದ್ದವು. ವೈದ್ಯರು ಮತ್ತು ನರ್ಸ್ ಒಂದು ಮೂಲೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಸಾಗರನ ಕಣ್ಣುಗಳು ಆ ಕೋಣೆಯನ್ನು ಒಂದು ಹುಚ್ಚು ಮೃಗದಂತೆ ಸುತ್ತಲೂ ನೋಡಿದವು. ಮಾಯಾ, ಮಾಯಾ ಎಂದ ಅವನ ಕೂಗು ಆ ವಾರ್ಡ್ ಪೂರ್ತಿ ನಡುಗಿಸಿತು. ಮುಂದಿನ ಕೆಲವು ನಿಮಿಷಗಳಲ್ಲಿ ಪ್ರಜ್ಞೆ ಬಂದ ಆಳುಗಳು ಸಾಗರನ ಮುಂದೆ ನಡುಗುತ್ತಾ ನಿಂತರು. ಸಾಗರ್ ಒಂದು ಮಾತು ಆಡಲಿಲ್ಲ. ಮುಂದೆ ನಿಂತಿದ್ದ ಆಳುಗಳ ಮುಖಕ್ಕೆ ಜೋರಾಗಿ ಒಂದು ಏಟು ನೀಡಿದನು. ಆ ಕೋಣೆಯಲ್ಲಿ ರಕ್ತ ಚಿಮ್ಮಿತು. 10 ಜನ, ಅತ್ಯಾಧುನಿಕ ಗನ್ಗಳು, CCTV ಕ್ಯಾಮರಾಗಳು. ಇಷ್ಟೆಲ್ಲದರ ಮಧ್ಯೆ ಒಬ್ಬ ಒಳಗಡೆ ಬಂದು ನನ್ನ ಹೆಂಡತಿಯನ್ನು ಎತ್ತಿಕೊಂಡು ಹೋಗಿದ್ದಾನೆ. ನೀವೆಲ್ಲ ಯಾತಕ್ಕೆ ಇದ್ದೀರಾ? ಲೇಯ್ ಅಂತ ಸಾಗರ್ ಕೂಗಾಡಿದಾಗ ಅವನ ಕುತ್ತಿಗೆಯ ನರಗಳು ಉಬ್ಬಿದವು. ಸರ್, ಸ್ಪ್ರೇ, ಯಾವುದೋ ಒಂದು ಸ್ಮೆಲ್ ಬಂತು. ಆಮೇಲೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಎಂದು ಒಬ್ಬ ನುಡಿಯಲು ಸಾಗರ್ ಅಲ್ಲಿದ್ದ ಒಂದು ಸ್ಟೀಲ್ ಚೇರ್ ತೆಗೆದುಕೊಂಡು ಗೋಡೆಗೆ ಹೊಡೆದು ಪುಡಿ ಪುಡಿ ಮಾಡಿದನು. ಅವನನ್ನು ಕಿಡ್ನಾಪ್ ಮಾಡಿದಾಗಲೇ ನಾನು ಅವನ ಕತೆ ಮುಗಿಸಬೇಕಿತ್ತು. ನನ್ನದೇ ತಪ್ಪು. ಮಾಯಾಳನ್ನು ಹೆಣವಾಗಿ ನೋಡಲು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ಅವನಿಗೆ ಜೀವ ಭಿಕ್ಷೆ ಕೊಟ್ಟೆ. ಆದರೆ ಇವತ್ತು ಅವನು ನನ್ನ ಗೌರವವನ್ನೇ ಕಿತ್ಕೊಂಡು ಹೋಗಿದ್ದಾನೆ ಅನ್ನುತ್ತಾ ಸಾಗರ್ ತಕ್ಷಣ ಕಂಟ್ರೋಲ್ ರೂಮ್ಗೆ ಓಡಿದನು. ಅಲ್ಲಿ ಕ್ಯಾಮರಾಗಳು ಲೂಪ್ನಲ್ಲಿ ಓಡುತ್ತಿರುವುದನ್ನು ಕಂಡು ಅವನ ಆಕ್ರೋಶ ಇನ್ನೂ ಹೆಚ್ಚಾಯಿತು. ಟೆಕ್ನಾಲಜಿ ಬಳಸಿ ನನ್ನನ್ನೇ ಏಮಾರಿಸಿದ್ದಾನೆ. ಭದ್ರಾ, ಮುಂಬೈನ ಎಲ್ಲ ಎಕ್ಸಿಟ್ ಪಾಯಿಂಟ್ಸ್ ಲಾಕ್ ಮಾಡು. ಏರ್ಪೋರ್ಟ್, ಸೀಪೋರ್ಟ್, ರೈಲ್ವೆ ಸ್ಟೇಷನ್, ಒಂದು ಇರುವೆ ಕೂಡ ತಪ್ಪಿಸಿಕೊಂಡು ಹೋಗಬಾರದು ಅಂದ ಅವನ ಹುಡುಕಾಟ ತೀವ್ರವಾಯಿತು.
ಮುಂಬೈ ಆಸ್ಪತ್ರೆಯಿಂದ ಮಾಯಾಳನ್ನು ರಕ್ಷಿಸಿದ ಆ ಮೊದಲ 5 ಗಂಟೆಗಳು ವಿಷ್ಣುನ ಜೀವಿತಾವಧಿಯಲ್ಲಿ ಅತ್ಯಂತ ಕಠಿಣ ಸಮಯವಾಗಿತ್ತು. ಸಾಗರ್ ಅಗರ್ವಾಲ್ನ ಆಳುಗಳು ಹುಚ್ಚು ಹಿಡಿದ ಬೇಟೆ ನಾಯಿಗಳಂತೆ ನಗರದ ಪ್ರತಿ ಪ್ರವೇಶ ದ್ವಾರದಲ್ಲೂ ಪ್ರತಿ ರಸ್ತೆಯಲ್ಲೂ ಗನ್ಗಳೊಂದಿಗೆ ತಪಾಸಣೆ ನಡೆಸುತ್ತಿದ್ದರು. ಸಾಗರ್ ತನ್ನ ಅಧಿಕಾರ ಬಳಸಿ ಮುಂಬೈ ಪೊಲೀಸರನ್ನು ಸಹ ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದನು. ಸಿಟಿ ಒಳಗಿರುವ ಆಂಬ್ಯುಲೆನ್ಸ್ ಎಲ್ಲಿ ಕಂಡರೂ ನಿಲ್ಲಿಸಿ ಎಂಬ ಆದೇಶ ರಹಸ್ಯವಾಗಿ ಜಾರಿಯಾಗಿತ್ತು. ವಿಷ್ಣು ಇದನ್ನೆಲ್ಲ ಮೊದಲೇ ಊಹಿಸಿದನು. ಅವನು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಲಿಲ್ಲ. ಬದಲಿಗೆ ಮುಂಬೈನ ಜನದಟ್ಟಣೆಯ ಗಲ್ಲಿಗಳ ಮೂಲಕ ಪ್ರಯಾಣಿಸಿ ಪುಣೆಯನ್ನು ತಲುಪುವ ಒಳ ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ ಚಲಾಯಿಸಲು ಹೇಳಿದನು. ವಿಷ್ಣುನ ಗುರಿ ಪುಣೆಯಲ್ಲಿದ್ದ ಒಂದು ಪ್ರಸಿದ್ಧ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ. ಅಲ್ಲಿ ಅವನ ಬಾಲ್ಯದ ಸ್ನೇಹಿತ ಡಾಕ್ಟರ್ ಆರ್ಯನ್ ಮುಖ್ಯ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದನು. ವಿಷ್ಣು ಈಗಾಗಲೇ ಆರ್ಯನ್ ಜೊತೆ ಮಾತನಾಡಿದ್ದನು. ಆರ್ಯನ್, ನನ್ನ ತಂಗಿಯ ಜೀವಕ್ಕೆ ಆಪತ್ತು, ಆದರೆ ಅವಳ ನಿಜವಾದ ಗುರುತು ಯಾರಿಗೂ ತಿಳಿಯಬಾರದು. ಒಂದು ಆಕ್ಸಿಡೆಂಟ್ ಕೇಸ್ ಎಂದು ಅವಳನ್ನು ಅಡ್ಮಿಟ್ ಮಾಡಬೇಕು ಎಂದು ವಿವರಿಸಿದ್ದನು. ಬೆಳಗಿನ ಜಾವ 4 ಗಂಟೆ. ಪುಣೆ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಗೇಟ್ ಮುಂದೆ ಆಂಬ್ಯುಲೆನ್ಸ್ ನಿಂತಿತು. ಆರ್ಯನ್ ಅಲ್ಲಿ ಸಿದ್ಧನಾಗಿದ್ದನು. ಮಾಯಾ ಸ್ಟ್ರೆಚರ್ನಲ್ಲಿ ಕೆಳಗಿಳಿಸಲ್ಪಟ್ಟಳು. ಅವಳ ಹೆಸರು ಬದಲಾಯಿಸಲಾಯಿತು. ಕಾವ್ಯ, ವಯಸ್ಸು 26, ಕಾರ್ ಅಪಘಾತದಲ್ಲಿ ತೀವ್ರ ಗಾಯ ಎಂದು ನಕಲಿ ವಿಳಾಸ ಮತ್ತು ದಾಖಲೆಗಳೊಂದಿಗೆ ಅವಳನ್ನು ಒಳರೋಗಿಯಾಗಿ ದಾಖಲಿಸಿಕೊಂಡನು. ವಿಷ್ಣು ಸಾಗರ್ ಅಗರ್ವಾಲ್ ಮಾಯಾ ಎಂಬ ಹೆಸರನ್ನು ಹುಡುಕುತ್ತಾನೆ, ಕಾವ್ಯಳನ್ನಲ್ಲ. ಹರ್ಷಿತ್ ಅಲ್ಲೇ ಆಂಬ್ಯುಲೆನ್ಸ್ನ ಪೊಲೀಸ್ ನಂಬರ್ ಪ್ಲೇಟ್ ಕಳಚಿ ಒರಿಜಿನಲ್ ನಂಬರ್ ಪ್ಲೇಟ್ ಬದಲಾಯಿಸಿಕೊಂಡನು. ಆಸ್ಪತ್ರೆಯೊಳಗೆ ಬಂದನು. ಮಾಯಾ ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರಿಸಲ್ಪಟ್ಟಳು. ಆ ನಂತರ ಆರ್ಯನ್ ವಿಷ್ಣು ಮತ್ತು ಹರ್ಷಿತ್ನನ್ನು ಕರೆದುಕೊಂಡು ಹೋದನು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.